ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾವು ಆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ಸ್ ಎ, ರಾಜ್ಯದ ಜನತೆ ಆಯ್ಕೆ ಮಾಡುತ್ತಾರೆ. ಆಪ್ಷನ್ಸ್ ಬಿ, ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ. ಆಪ್ಷನ್ ಸಿ, ರಾಜ್ಯದ ಶಾಸಕಾಂಗ ಚುನಾಯಿಸುತ್ತದೆ. ಆಪ್ಷನ್ಸ್ ಡಿ, ಪ್ರಧಾನ ಮಂತ್ರಿ ನೇಮಿಸುತ್ತಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ನೋಡೋಣ. ಬಿ, ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡ್ತಾರ. ಹಾಗಾದ್ರೆ ರಾಜ್ಯದ ರಾಜ್ಯಪಾಲರನ್ನು ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ವಿವಿಧ ರಾಜ್ಯಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನೇಮಕ ಮಾಡುತ್ತಾರೆ. ಹಾಗಾದರೆ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ರೆ 5 ವರ್ಷ. ಹಾಗಾದರೆ ಅವಧಿಗೂ ಮುಂಚೆ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ಬೇಕಂತ ಹೇಳಿದ್ರೆ ರಾಷ್ಟ್ರಪತಿಯವರಿಗೆ ಕೊಡಬೇಕು. ರಾಜ್ಯಪಾಲರ ಅವಧಿಗೆ ಮುಂಚೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಮಧುಮೇಹ ಇದರಿಂದ ಉಂಟಾಗುತ್ತದೆ. ಆಪ್ಷನ್ಸ್ ಎ, ರಕ್ತದಲ್ಲಿ ಸಕ್ಕರೆಯು ಕಡಿಮೆ ಇರುವಿಕೆ. ಆಪ್ಷನ್ಸ್ ಬಿ, ಹಸಿವಿಲ್ಲದಿರುವಿಕೆ. ಆಪ್ಷನ್ಸ್ ಸಿ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ. ಆಪ್ಷನ್ಸ್ ಡಿ, ರಕ್ತದಲ್ಲಿ ಹೆಚ್ಚಿನ ಇನ್ಸುಲಿನ್ ಇರುವಿಕೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ಸಿ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ. ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣವು ಕಡಿಮೆಯಾದಾಗ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಕತಿ. ಇದರಿಂದ ಮಧುಮೇಹ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ರೋಗ ಉಂಟಾಗುತ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ. ಆಪ್ಷನ್ಸ್ ಎ, ಕಚ್ಚಾ ವಸ್ತುಗಳ ದೋಚುವಿಕೆ. ಆಪ್ಷನ್ಸ್ ಬಿ, ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು. ಆಪ್ಷನ್ಸ್ ಸಿ, ವಸಾಹತು ಸ್ಥಾಪನೆ. ಆಪ್ಷನ್ಸ್ ಡಿ, ವ್ಯಾಪಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆಪ್ಷನ್ಸ್ ಡಿ, ವ್ಯಾಪಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬ್ರಿಟಿಷರು 1600 ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿಯನ್ನ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸ್ಥಾಪನೆ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದರು. ಇವರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಭಾರತದಲ್ಲಿ ವ್ಯಾಪಾರವನ್ನ ಮಾಡೋದಾಗಿತ್ತು. ತದನಂತರ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕ್ರಮೇಣವಾಗಿ ಅವರು ಭಾರತದ ಮೇಲೆ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾರೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನಾಗಿತ್ತು? 4ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನಾಗಿತ್ತು? ಆಪ್ಷನ್ಸ್ ಎ, ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ. ಆಪ್ಷನ್ಸ್ ಬಿ, ಉದ್ಯೋಗ ಸೃಷ್ಟಿ ಮತ್ತು ಬಡತನ. ಆಪ್ಷನ್ ಸಿ, ಗರಬಿ ಹಟಾವೋ. ಆಪ್ಷನ್ಸ್ ಡಿ, ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ಸ್ ಡಿ, ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ. 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1974ರವರೆಗೆ ಅದರ ಅವಧಿಯಾಗಿರ್ತದೆ. ಆ ಸಮಯದಲ್ಲಿ ಯಾರು ಪ್ರಧಾನಮಂತ್ರಿಗಳು ಇರ್ತಾರೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು ಇರ್ತಾರೆ. ಆ ಸಮಯದಲ್ಲಿ ಯಾರು ಪ್ರಧಾನಮಂತ್ರಿ ಇರ್ತಾರ? ಇಂದಿರಾ ಗಾಂಧಿ ಅವರು ಇರ್ತಾರ. ಹಾಗಾದ್ರೆ ಗರಬಿ ಹಟಾವೋ ಯೋಜನೆ ಯಾವಾಗ ಜಾರಿ ಬಂತಂತ ಕೇಳಿದ್ರೆ ಅದು 1975ರಲ್ಲಿ ಗರಬಿ ಹಟಾವೋ ಯೋಜನೆ ಜಾರಿ ಬರ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಂದ್ರ ಲೋಕದಲ್ಲಿ ಗುರುತ್ವಾಕರ್ಷಣೆಯು ಎಷ್ಟಿರುತ್ತದೆ? ಆಪ್ಷನ್ಸ್ ಎ, ಭೂಮಿಗಿಂತ 1/6 ಭಾಗ. ಭೂಮಿಗಿಂತ 1/6 ಭಾಗ. ಬಿ, ಭೂಮಿಗಿಂತ 1/12. ಸಿ, ಭೂಮಿಗಿಂತ 2 ಪಟ್ಟು ಜಾಸ್ತಿ. ಡಿ, ಭೂಮಿಗಿಂತ ಕಾಲು ಭಾಗ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆಪ್ಷನ್ಸ್ ಎ, ಭೂಮಿಗಿಂತ 1/6 ಭಾಗ ಅಂದ್ರೆ 1/6. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗಿಂತ 1/6 ಭಾಗ ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆ ಇರ್ತದ. ಅಂದ್ರೆ ಒಂದು ವಸ್ತು ಭೂಮಿಯಲ್ಲಿ 6 kg ತೂಗಿದರೆ ಅದು ಚಂದ್ರಲೋಕದಲ್ಲಿ 1 kg ತೂಗುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವನ್ನು ಈ ಪ್ರದೇಶದಲ್ಲಿ ರೈಲ್ವೆ ಲೈನ್ ಹಾಕುವುದಕ್ಕಾಗಿ ನಿಯೋಜಿಸಲಾಗಿದೆ. ಆಪ್ಷನ್ಸ್ ಎ ಕೊಲ್ಲಾಪುರದಿಂದ ಕಿಲ್ವಾನ್ವರೆಗೆ, ಆಪ್ಷನ್ಸ್ ಬಿ ಪಣಜಿಯಿಂದ ಕೋಜಿಕೋಡ್ವರೆಗೆ, ಆಪ್ಷನ್ ಸಿ ರೋಹಾದಿಂದ ಮಂಗಳೂರಿನವರೆಗೆ, ಆಪ್ಷನ್ಸ್ ಡಿ ಮನ್ಮಾಡ್ನಿಂದ ಕೊಯಿಮತ್ತೂರ್ವರೆಗೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆಪ್ಷನ್ ಸಿ ರೋಹಾದಿಂದ ಮಂಗಳೂರಿನವರೆಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಮಹಾರಾಷ್ಟ್ರದ ರೋಹಾದಿಂದ ಮಂಗಳೂರುವರೆಗೆ, ಕರ್ನಾಟಕದ ಮಂಗಳೂರುವರೆಗೆ ಗೋವಾದ ಮಾರ್ಗವಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ರೈಲ್ವೆ ಲೈನನ್ನು ಹಾಕಲಾಗಿದೆ. ಅದು ಪಶ್ಚಿಮ ಘಟ್ಟಗಳ ಮೂಲಕ ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುತ್ತದೆ. ಅದೇನಾಕತ್ರಿ, ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುತ್ತತಿ. ಹಾಗಾದ್ರೆ ಈ ರೈಲ್ವೆ ಲೈನನ್ನು ಯಾವಾಗ ಸ್ಥಾಪನೆ ಮಾಡಿದ್ರೆ ಅಂತ ಕೇಳಿದ್ರೆ 1998 ಜನವರಿ 26ರಂದು ಉದ್ಘಾಟಿಸಲಾಯಿತು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಅಬ್ರಕವನ್ನು ವಿದ್ಯುತ್ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಏಕೆಂದರೆ, ಆಪ್ಷನ್ಸ್ ಎ ಇದು ಉತ್ತಮ ವಿದ್ಯುತ್ ವಾಹಕ ಮತ್ತು ಶಾಖದ ಕೆಟ್ಟ ವಾಹಕ, ಆಪ್ಷನ್ಸ್ ಬಿ ಇದು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ, ಆಪ್ಷನ್ಸ್ ಸಿ ಇದು ಶಾಖದ ಉತ್ತಮ ವಾಹಕ ಮತ್ತು ಕೆಟ್ಟ ವಿದ್ಯುತ್ ವಾಹಕ, ಆಪ್ಷನ್ಸ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಖದ ಉತ್ತಮ ವಾಹಕ ಮತ್ತು ಕೆಟ್ಟ ವಿದ್ಯುತ್ ವಾಹಕ. ಅಬ್ರಕವು ಇದನ್ನು ಇಂಗ್ಲಿಷ್ ನಾವೇಂತ ಕರಿತೀವಿ, ಮೈಕಾ ಅಂತ ಕರಿತೀವಿ. ಇದೊಂದು ಉತ್ತಮವಾದ ಉಷ್ಣವಾಹಕವಾಗಿದ್ದು ತಾನು ಪಡೆದ ಶಾಖವನ್ನು ಇಸ್ತ್ರಿ ಪೆಟ್ಟಿಗೆಯ ತಳಕ್ಕೇನಾಗುತ್ತಂದ್ರೆ ಹಾಯಿಸುತ್ತದೆ. ಇದು ವಿದ್ಯುತ್ ಅವಾಹಕವಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಆಪ್ಷನ್ ಸಿ ಗದಗು, ಆಪ್ಷನ್ಸ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ಸ್ ಡಿ ಹಾಸನ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಚಿಕ್ಕಮಗಳೂರು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದನ್ನು ಧಾಮವಾಗಿದೆ, ಎರಡನೇ ಅತಿ ದೊಡ್ಡ ವನ್ಯಜೀವಿ ಧಾಮವಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಆಪ್ಷನ್ಸ್ ಎ ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು, ಆಪ್ಷನ್ಸ್ ಬಿ ಅವರು ಅವರ ರಾಜಧಾನಿಯಲ್ಲಿ ಮಸೀದಿಯನ್ನು ಕಟ್ಟಿದ್ದರು, ಆಪ್ಷನ್ ಸಿ ಜೈನರು ಮತ್ತು ವೈಷ್ಣವರ ನಡುವಿನ ಸಮಸ್ಯೆಗಳನ್ನು ಬುಕ್ಕರಾಯರು ಬಗೆಹರಿಸಿದರು ಅಥವಾ ಪರಿಹರಿಸಿದರು, ಆಪ್ಷನ್ಸ್ ಡಿ ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಉತ್ತರ ಡಿ ವಿಜಯನಗರ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ಪರ್ಸಿ ಬ್ರೌನ್ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ವಿಜಯನಗರದ ವಾಸ್ತುಶಿಲ್ಪದ ಶೈಲಿಯನ್ನ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ವರ್ಣಿಸ್ಯಾರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಬಿಟ್ ಕಾಯಿನ್ ಅಂದ್ರೇನು? ಎ ಪಡಿತರ ಅಂಗಡಿಗಳಲ್ಲಿ ಹೊಸ ವಿಧವಾದ ಟೋಕನ್, ಆಪ್ಷನ್ಸ್ ಬಿ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ, ಆಪ್ಷನ್ಸ್ ಸಿ ಬಡವರಿಗೆ ಸರ್ಕಾರ ಕೊಡುವ ಉಚಿತ ಸಬ್ಸಿಡಿಗಳು, ಆಪ್ಷನ್ಸ್ ಡಿ ನಿಷೇಧಿಸಲಾದ ಒಂದು ಆನ್ಲೈನ್ ಜೂಜಾಟ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಬಿ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಆಗಿದೆ. ಇದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಎಲ್ ಸೆಲ್ವಿಡಾರೋ ಎಂಬ ದೇಶ ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧಗೊಳಿಸಿದ ಮೊದಲ ದೇಶ. 2022ರಲ್ಲಿ ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧ ಕರೆನ್ಸಿಯನ್ನಾಗಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಮಾನ್ಯತೆ ನೀಡಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಬಹುದು? ಆಪ್ಷನ್ಸ್ ಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳುವ ಯಾವುದೇ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳುವ ಯಾವುದೇ ನ್ಯಾಯಾಧೀಶರು, ಆಪ್ಷನ್ಸ್ ಬಿ ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ರಾಷ್ಟ್ರಪತಿಗಳಿಂದ ನೇಮಕವಾದ ಯಾವುದೇ ವ್ಯಕ್ತಿ, ಆಪ್ಷನ್ಸ್ ಡಿ
ಯಾವುದೇ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ, ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಇದಕ್ಕೇನಾಗಿದೆ, ಸಂವಿಧಾನೇತರ ಸಂಸ್ಥೆಯಾಗಿದೆ. ಇವರ ಅಧಿಕಾರಾವಧಿ 3 ವರ್ಷ ಇಲ್ಲವೇ 70 ವರ್ಷ ಆಗಿರ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿರುವ ಕೇಶವ ದೇವಾಲಯವು ಯಾವ ಮನೆತನಕ್ಕೆ ಸಂಬಂಧಿಸಿದೆ? ಕರ್ನಾಟಕದಲ್ಲಿರುವ ಕೇಶವ ದೇವಾಲಯವು ಯಾವ ಮನೆತನಕ್ಕೆ ಸಂಬಂಧಿಸಿದೆ? ಎ ಗಂಗರು, ಬಿ ಗುಪ್ತರು, ಸಿ ಕದಂಬರು, ಡಿ ಹೊಯ್ಸಳರು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತ ಕೇಳಿದ್ರೆ ಡಿ ಹೊಯ್ಸಳರು. ಕೇಶವ ದೇವಾಲಯವನ್ನು ಹೊಯ್ಸಳ ರಾಜ 3ನೇ ನರಸಿಂಹ 1268ರಲ್ಲಿ ಕಟ್ಟಿಸ್ತಾನೆ. ಈ ಹೊಯ್ಸಳ ದೇವಾಲಯ, ಕೇಶವ ದೇವಾಲಯ ಏನಿದೆಯಲ್ಲ, ಇದು ಕಾವೇರಿ ನದಿಯ ದಂಡೆ ಮೇಲಿದೆ. ಕಾವೇರಿ ನದಿಯ ದಂಡೆ ಮೇಲಿದೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ UPSCಯ ಹೊಸ ಚೇರ್ಮನ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ಸ್ ಎ ಪ್ರೀತಿ ಸೇನಾ, ಆಪ್ಷನ್ಸ್ ಬಿ ಮನೋಜ್ ಸೇನಾ, ಆಪ್ಷನ್ ಸಿ ಮನೋಜ್ ಸೋನಿ, ಆಪ್ಷನ್ಸ್ ಡಿ ಪ್ರೀತಿ ಸುದನ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಪ್ರೀತಿ ಸುದನ್ ಅಂತೇಳಿ. ಪ್ರೀತಿ ಸುದನ್. ಪ್ರೀತಿ ಸುದನ್ರವರು 2ನೇಯ ಮಹಿಳೆಯಾಗಿದ್ದಾರೆ. 2ನೇಯ ಮಹಿಳೆಯವರು. 2ನೇ ಮಹಿಳೆಯಾಗಿದ್ದಾರೆ. ಎರಡನೇ ಮಹಿಳೆಯಾಗಿದ್ದಾರೆ. ಯಾರು? UPSC ಚೇರ್ಮನ್ ಆಗಿರ್ತಕ್ಕಂಥ 2ನೇ ಮಹಿಳೆ ಯಾರಂತ ಕೇಳಿದ್ರೆ ಅದು ಪ್ರೀತಿ ಸುದನ್ ಅಂತೇಳಿ. UPSCಯನ್ನು 1950ರಲ್ಲಿ ಸ್ಥಾಪಿಸಲಾಯಿತು. ಇದೊಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನದ ವಿಧಿ 315ರಿಂದ 323ರವರೆಗೆ UPSCಯ ಬಗ್ಗೆ ತಿಳಿಸುತ್ತವೆ. UPSCಯ ಬಗ್ಗೆ ತಿಳಿಸುತ್ತವೆ. UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನಂಗೆ ಅರ್ಥ ಐತ್ರೆ. UPSC ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಕೇಂದ್ರ ಲೋಕಸೇವಾ ಆಯೋಗ ಭಾಗ 14ರಲ್ಲಿ ಕಂಡುಬರುತ್ತೆ. ಭಾಗ 14ರಲ್ಲಿ ಕಂಡುಬರುತ್ತದೆ. ಇನ್ನು ಇವರ ಅಧಿಕಾರಾವಧಿ 6 ವರ್ಷ ಇಲ್ಲವೇ 65 ವರ್ಷ ಇವರ ಅಧಿಕಾರಾವಧಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಪರೇಷನ್ ಪ್ರಹಾರ್ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪರೇಷನ್ ಪ್ರಹಾರ್ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಗುಜರಾತ್, ಪಂಜಾಬ್, ಛತ್ತೀಸ್ಗಢ, ಒಡಿಸ್ಸಾ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಛತ್ತೀಸ್ಗಢ ಅನ್ನುವಂಥದ್ದು. ಛತ್ತೀಸ್ಗಢ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಛತ್ತೀಸ್ಗಢದಲ್ಲಿ ನಕ್ಸಲೀಯರಿಗೆ ಸಂಬಂಧಿಸತಕ್ಕಂಥ ಘಟನೆಗಳು, ಹತ್ಯೆಗಳು, ಬಂಧನಗಳು ಮತ್ತು ಶರಣಾಗತಿ ಸೇರಿದಂತೆ 5 ಪಟ್ಟು ಹೆಚ್ಚಾಗಿದ್ದು ಅವುಗಳನ್ನು ಹತ್ತಿಕ್ಕಲು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ಆಪರೇಷನನ್ನು ಮಾಡಲಾಗಿದೆ. ಓಕೆ ಸ್ನೇಹಿತರೆ, ಇವತ್ತಿನ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.